ಮಂಗಳೂರು ವಿವಿಯ ಬ್ಯಾರಿ ಅಧ್ಯಯನ ಪೀಠದ ವತಿಯಿಂದ ಕೋಣಾಜೆ ನಡುಪದುವಿನ ಪಿಎ ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದಲ್ಲಿ ಬ್ಯಾರಿ ಜನಪದ ಮತ್ತು ವಚನ ಸಾಹಿತ್ಯ ಪ್ರಚಾರೋಪನ್ಯಾಸ ಕಾರ್ಯಕ್ರಮ ಕಾಲೇಜಿನಲ್ಲಿ ನಡೆಯಿತು. ಮಂಗಳೂರು ವಿವಿಯ ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಸಹ ಪ್ರಾಧ್ಯಾಪಕ ಡಾಕ್ಟರ್ ಧನಂಜಯ ಕುಂಬ್ಳೆ ಬ್ಯಾರಿ ಜನಪದ ಮತ್ತು ವಚನ ಸಾಹಿತ್ಯ ಪ್ರಚಾರೋಪನ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಭಾಷೆ, ಸಂಸ್ಕೃತಿ, ಜನಾಂಗದ ಕುರಿತಂತೆ ನಡೆಸಲಾಗುವ ಸಂಶೋಧನೆಗಳು ನಿರಂತರವಾಗಿರಬೇಕು. ವಿಷಯಕ್ಕೆ ಸಂಬಂಧಿಸಿ ನಡೆಸಲಾಗುವ ಸಂಶೋಧನೆಗಳು ಯಾವ ಕಾರಣಕ್ಕೂ ಏಕಮುಖವಾಗಬಾರದು ಎಂದರು. ಯನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಸಹಾಯಕ ಪ್ರಾಧ್ಯಾಪಕ ನಯಾಜ್ ಪಿ ಬ್ಯಾರಿ ಜನಪದ ಮತ್ತು ವಚನ ಸಾಹಿತ್ಯ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿದರು. ಪಿಎ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸರ್ಫರಾಜ್ ಜೆ ಹಾಸಿಂ ಅಧ್ಯಕ್ಷತೆ ವಹಿಸಿದ್ದರು. ಬ್ಯಾರಿ ಅಧ್ಯಯನ ಪೀಠದ ಸಂಯೋಜಕ ಡಾಕ್ಟರ್ ಅಬೂಬಕರ್ ಸಿದ್ದಿಕ್ ಪ್ರಸ್ತಾವಿಸಿದರು. ಪೇಸ್ ನಾಲೆಜ್ ಸಿಟಿ ಇದರ ಎಜಿಎಂ ಶರಫುದ್ದೀನ್ ಪಿಕೆ, ಸ್ಟೂಡೆಂಟ್ ಡೀನ್ ಡಾಕ್ಟರ್ ಸೈಯದ್ ಅಮೀನ್ ಅಹಮದ್ ಮತ್ತು ಪಿಎ ಕಾಲೇಜಿನ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಅಬ್ದುಲ್ ಶರೀಫ್ ಮೊದಲಾದವರಿದ್ದರು. ಯಾವಾಗ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಾವು ಒಂದು ಏಕೀಕರಣ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಪ್ರೀತಿ ತಾಳಲಿಕ್ಕೆ ಆರಂಭ ಮಾಡಿದ್ದೆವೋ ಆವತ್ತಿನಿಂದ ನಮಗೆ ಸ್ವಲ್ಪ ನಮ್ಮ ಭಾಷೆಯಲ್ಲಿ ಬರೀಬೇಕು, ನಮ್ಮ ಭಾಷೆಯಲ್ಲಿ ಹೊಸ ಕೃತಿಗಳನ್ನು ಸಾಹಿತ್ಯ ರಚನೆ ಮಾಡಬೇಕೆನ್ನುವ ಒಂದು ಅಪೇಕ್ಷೆ ಹುಟ್ಟಿದ ಬಳಿಕ ನಮ್ಮಲ್ಲಿ ಈ ಬ್ಯಾರಿ ಭಾಷೆಯ ಮತ್ತು ತುಳುವಿನಲ್ಲಿ ಬರವಣಿಗೆಗಳು, ಸಾಹಿತ್ಯ, ಲಿಖಿತ ಸಾಹಿತ್ಯ ಪರಂಪರೆ ಅದು ಬೆಳೆಯುವುದಕ್ಕೆ ಆರಂಭ ಆಯಿತು. 1997 ಬಂದದನ್ನು ಚೆಲ್ಲಿ ಇಪ್ಪ ಮುಂಡುಂ ಬೊಕ್ಕುಂದು ಬಾಟ್ ಎದು ಎದ್ನದು അതിൽ മുന്നേതുള്ള ಜನಪದ ಸಾಹಿತ್ಯನು ಬುಕ್ಕು ಇಂಗನ ಬಂದದು ಬ್ಯಾರಿ. 1983 ರಹೀಂ BC ರೋಡು ಕ್ಯಾಸೆಟ್, ಪಾಟ್ನೆ ಕ್ಯಾಸೆಟ್ ಎಲ್ಲ ಬಂದಿನಿ. 1985 ಸಂಶುದ್ದೀನ್ ಮಡಿಕೇರಿ ಪಾಟ್ಯದಿನಿ ಮಂಗಳೂರು ಪುರಭವನത്തിലത് അതിൻ്റെ എല്ലാം ഒരു ഇതെല്ലാം ഉണ്ടായി നോക്കൊന്നെല്ലാം 74 5 ರೂಪಾಯಿ 3 ರೂಪಾಯಿ ಎಲ್ಲ ಟಿಕೆಟ್. ನಂಗೆ ಇಪ್ಪ ಕೇರಳ പോയിങ് അവിടെ മലയാളം ಬಿಟ್ಟದ್ದು ಬೇರೆ ಭಾಷೆ ಇಲ್ಲ. ನಂಗೆ അവിടെ പോയിങ്ങും ನಂಗೆ ಎಂದು വേണ്ടി അങ്ങ് മലയാളത്തിലೇ ചെല്ലರೆ ನಂಗೆ ಅರ್ಥ ಆಡ್ರಿ, ನಂಗೆ ಅದು ಅರ್ಥ ಹಾಕೋನು. ಕರ್ನಾಟಕ ಜನರು ತುಂಬ ಸೌಮ್ಯವಂತರಂತ ಹೇಳ್ಬೋದು. ಅವರು ಇಲ್ಲಿ ಬಂದು ಮಲಯಾಳ ಮಾತಾಡಿದರೆ ನಾವು ಮಲಯಾಳ ಅಥವಾ ತಮಿಳು ಅಥವಾ ಹಿಂದಿ ಗೊತ್ತಿಲ್ಲದಿದ್ದರೂ ಕೂಡ ನಾವೊಂದು ಪ್ರಯತ್ನ ಮಾಡ್ತೇವೆ. ಅದು ಮಲಯಾಳಿಗಳೊಂದು ಅವರ ಭಾಷೆಯ ಮೇಲೆ ಅತ್ಯಂತ ಗೌರವ ಅಂತ ಕೂಡ ಹೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಕರ್ನಾಟಕದ ಜನತೆ ತುಂಬ ಸೌಮ್ಯವಂತರು ಕೂಡ ಹೇಳ್ಬೋದು.